ಯಾರೆಲ್ಲ ಸರ್ಕಾರದಿಂದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಫಲಾನುಭವಿಗಳಾಗಿದ್ದೀರಿ ಅವರೆಲ್ಲರೂ ಕೂಡ ಇದನ್ನ ಗಮನವಿಟ್ಟು ಕೇಳಬೇಕಾಗತ್ತೆ. ಜೊತೆಗೆ ಯಾರೆಲ್ಲ ಬಳಕೆ ಮಾಡ್ತಿದ್ದೀರಿ ನೀವು ಅಲರ್ಟ್ ಆಗಿರಬೇಕಾಗತ್ತೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಬಳಕೆದಾರರೇ ಅಲರ್ಟ್ ಆಗಿರಿ. ಇನ್ನು ಮುಂದೆ ಎಲ್ಲರಿಗೂ ಸಿಗಲ್ಲ ಗ್ಯಾರಂಟಿ ಯೋಜನೆಗಳು. ಗೃಹಲಕ್ಷ್ಮಿ ಹಣ ಪಡೆಯಲು ಪುನಃ ಅರ್ಜಿಯನ್ನ ಹಾಕಬೇಕು. 20 ಯೂನಿಟ್ ಫ್ರೀ ಕರೆಂಟ್ಗೂ ಕೂಡ ಅರ್ಜಿ ಕಡ್ಡಾಯ. ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಹತೆಗೆ ಮರುಪರಿಶೀಲನೆಯನ್ನ ನಡೆಸಬೇಕು. ಈಗ ಗೃಹಲಕ್ಷ್ಮಿ ಯಾರು ಯೋಜನೆಯನ್ನ ಬಳಸ್ಕೊಳ್ತಾ ಇದ್ದಾರೆ, ಗೃಹ ಜ್ಯೋತಿ ಯೋಜನೆಯನ್ನ ಯಾರು ಬಳಸ್ಕೊಳ್ತಾ ಇದ್ದೀರಿ ಆ ಬಳಕೆದಾರರಿಗೆ ಈಗ ಅಲರ್ಟ್ ಆಗುವಂತಹ ಸಂದರ್ಭ ಸಿಚುಯೇಷನ್ ಬಂದಿರುತ್ತೆ. ಯಾಕಂದ್ರೆ ಇನ್ನು ಮುಂದೆ ಎಲ್ರಿಗೂ ಕೂಡ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ. ಗೃಹಲಕ್ಷ್ಮಿ ಹಣ ಪಡೆಯಲು ಪುನಃ ಅರ್ಜಿಯನ್ನ ಹಾಕಬೇಕಾಗತ್ತೆ. ಹಾಗೆ 200 ಯೂನಿಟ್ ಫ್ರೀ ಕರೆಂಟ್ ಪಡೆತಾ ಇರೋಂಥವ್ರು ಕೂಡ ಅಷ್ಟೇ ಮತ್ತೆ ಅರ್ಜಿಯನ್ನ ಹಾಕಬೇಕಾಗತ್ತೆ. ಮರು ಅರ್ಜಿಯನ್ನ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅರ್ಹತೆ ಇರೋರು ಅದನ್ನ ಯಾರು ಅರ್ಹತೆ ಇದ್ದಾರೆ ಅಂತೇಳಿ ಮತ್ತೆ ಪರಿಶೀಲನೆ ಮಾಡಿ ಆಮೇಲೆ ಅವ್ರಿಗೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆಯನ್ನ ಬಳಕೆ ಮಾಡೋದಕ್ಕೆ ಕೊಡಲಾಗುತ್ತೆ. ಮತ್ತೆ ಅರ್ಜಿಯನ್ನ ಈಗ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸದಿದ್ರೆ ಗೃಹಲಕ್ಷ್ಮಿ ಯೋಜನೆಯೂ ಸಿಗೋದಿಲ್ಲ, ಗೃಹ ಜ್ಯೋತಿ ಯೋಜನೆಯೂ ಕೂಡ ಕಟ್ ಆಗುತ್ತೆ. 2 ಯೋಜನೆಗಳಿಗೂ ಕೂಡ ಹೊಸದಾಗಿ ಮತ್ತೆ ಅರ್ಜಿಯನ್ನ ಪಡೆಯಲು ಈಗ ಹಾಲಿ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆಡಳಿತ ಯಂತ್ರಕ್ಕೆ ಮಿಂಚಿನ ವೇಗವನ್ನು ನೀಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಯಾಕಂದ್ರೆ ಏನು ಅರ್ಹರಿದ್ದಾರೆ ಅವರನ್ನ ಹೊರತುಪಡಿಸಿ ನಕಲಿ ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗಿದೆ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿಯಲ್ಲಿ ಅಂತ ಹೇಳಿ ಈಗ ಅದನ್ನ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಇತ್ತ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಮರು ಅರ್ಜಿಯನ್ನ ಹಾಕಬೇಕಾಗುತ್ತೆ. ಅನರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಇದೇ ಕಾರಣಕ್ಕಾಗಿ ಅರ್ಜಿಯನ್ನ ಸಲ್ಲಿಸುವಾಗ ಯಾರದ್ದೋ ನಂಬರ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಯಾರದ್ದೋ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಲ್ಲ, ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಅಷ್ಟೇ, ಇನ್ನೇನು ಇಲ್ಲ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಈಗ. ಯಾಕಂದ್ರೆ ಅನರ್ಹ ಫಲಾನುಭವಿಗಳು ಏನ್ ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣ ಅವ್ರಿಗೆ ಹೋಗ್ತಾ ಇದೆ. ಅವ್ರಿಗೆ ಅದನ್ನ ಅರ್ಹತೆನೇ ಇರೋದಿಲ್ಲ, ಆದ್ರೂ ಕೂಡ ಅವ್ರಿಗೆ ಹೋಗ್ತಾ ಇದೆ. ಅರ್ಜಿ ಸಲ್ಲಿಸುವಾಗ ಯಾರದ್ದೋ ನಂಬರ್ ಅನ್ನ ಕೊಟ್ಟಿರ್ತಾರೆ, ಆ ನಂಬರ್ ಅನ್ನ ಇಟ್ಕೊಂಡು ಈಗ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಯೋಜನೆಯನ್ನ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ನಮ್ಮ ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನರು ತೀರ್ಕೊಂಡಿದ್ರು ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದೋ, ಬೇರೆ ಕಡೆಲ್ಲ ಟ್ರೈ ಮಾಡ್ದೋ, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರು ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಪೋಜಿ ಸ್ಕೀಮ್ಗಳಲ್ಲಿ ಯಾರು ಲಂಚಕ್ಕೋ ಇಲ್ಲಾಂದರೆ ಯಾವುದಾದ್ರು ಒಂದು ಸಾಲ ತೆಗೆದುಕೊಂಡೋದ್ಕೋ ಇಲ್ಲ ಯಾವುದಾದ್ರು ಒಂದು ಸ್ಕೀಮ್ಗೋ ಆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಏಕೆಂದರೆ ಅವರು ಬದುಕಲಿ ಅಂಥೇಳಿ ಆರ್ಥಿಕವಾದಂಥ ಶಕ್ತಿ ಸಿಗಬೇಕು, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾವು ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾ ಇದ್ದಾರಾ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರು ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡಬೇಕಾಗ್ತದೆ.
ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾ ಇದ್ವಿ, 0 ಬಿಲ್ ಕೊಡ್ತಾ ಇದ್ವಿ, ನಮಗೇನು ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾ ಇದ್ವಿ, ಒಂದು ಕಾರ್ಡ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಯಾರು ಗೃಹಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ ಜಿನೈನಾಗೆ, ಕೆಲವರು ಅಂಗಡಿ ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ, ಅಂಥವ್ರು ಬೇರೆ ಸಪ್ರೇಟಾಗಿ ಅಂಗಡಿಗೆ ಹಾಕ್ಕೊಳ್ಳಿ, ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ, ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ ಯಾಕೆಂದರೆ 200 ಯೂನಿಟ್ಟು ದಿನೇ ಜಾಸ್ತಿ ಆಗ್ತಾ ಇದೆ ಬೆಲೆ, ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೈನಾಗಿ ತಲುಪಬೇಕು ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನು ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಸುಮಾರು 100 ಚಿಲ್ಲರೆ ಸದ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ಬಳಕೆದಾರರಿಗೆ ಮತ್ತೆ ಅಲರ್ಟ್ ಆಗುವಂತೆ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಏನು ಅನರ್ಹ ಫಲಾನುಭವಿಗಳಿದ್ದಾರೆ ಅವರು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರ್ದೋ ನಂಬರು ಯಾರಿಗೋ ಕೊಟ್ಟು ಅವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದವರಿಗೆ ಅರ್ಹರು ಅಂತ ಬರೋದು, ನಮ್ಮ ಕರ್ನಾಟಕದ ಮಂದಿಗೆ ನಮಗೆ ಓಟ್ ಹಾಕೋದು ಅವ್ರಿಗೆ ಅರ್ಹರಾಗಿರೋದ್ರಿಂದ ಅವ್ರಿಗೆ ನಾವು ಕೊಡಬಹುದು. ಯಾರ್ಯಾರೋ ಬೇರೆ ಕಡೆಯಿಂದ ಬಂದವ್ರಿಗೆಲ್ಲ ನಾವು ಯಾವ ರೀತಿಯಾಗಿ ಅದನ್ನು ಕೊಡೋಕ್ಕಾಗತ್ತೆ, ಫಲಾನುಭವಿಗಳಿಗೆ ಮಾತ್ರ ನಾವು ಕೊಡಬೇಕಾಗತ್ತೆ ಅಂತ ಹೇಳಿ, ಜೊತೆಗೆ ಏನು 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದ್ದಾರೆ ಅದೆಲ್ಲವನ್ನೂ ಕೂಡ ಈಗ ಪರಿಗಣಿಸಿ, ಅಂದರೆ ಏನು ಯೋಜನೆಗಳನ್ನು ಕೂಡ ತೆಗೆದು ಹಾಕದೆ ಈಗ ಮತ್ತೆ ಅದನ್ನು ತೆಗೆದು ಹಾಕೋದಿಲ್ಲ. ನಾವು ಗೃಹಜ್ಯೋತಿ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು, ನಾವು ತೆಗೆದು ಹಾಕೋದಿಲ್ಲ, ಬಟ್ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ನೀವು ಅಂಥೇಳಿ ಒಂದು ಅಲರ್ಟನ್ನು ಒಂದು ಕೊಡ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರು. ಯಾರದ್ದೋ ಅಕೌಂಟನ್ನು ಇನ್ಯಾರೋ ಯೂಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಒಂದ್ಸಲ ವೆರಿಫೈ ಮಾಡೋದಕ್ಕೆ, ಮರುಪರಿಶೀಲನೆ ಮಾಡೋದಕ್ಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಯಾಕಂದರೆ ನಾವು ಡೌಟ್ ಬಂದು ಒಂದಷ್ಟು ಹಳ್ಳಿಗಳ ಕಡೆ, ಒಂದಷ್ಟು ಸಿಟಿಗಳ ಕಡೆ ಫೋನ್ ಮಾಡಿದ್ವಿ, ಬಟ್ ಫೋನ್ ಮಾಡಿ ಕೇಳಿದಾಗ ಆ ನಂಬರಿಂದ ನಮ್ಗೆ ಎಷ್ಟೊಂದು ಸಲ ಉತ್ತರನೇ ಸಿಕ್ಕಿಲ್ಲ. ಜೊತೆಗೆ ಆ ನಂಬರಿಂದ ನಮಗೆ ಇಲ್ಲ, ನಮಗೆ ಯಾವುದೇ ಸಿಗ್ತಾ ಇಲ್ಲ, ನಮಗೆ ನಾವು ಮನೆ ಖಾಲಿ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಈಗ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಬಸವರಾಜ್, ಈಗ ಅರ್ಜಿ ಸಲ್ಲಿಸಿದ್ರೆ ಗೃಹಲಕ್ಷ್ಮಿ ಮತ್ತೆ ಗೃಹಜ್ಯೋತಿ ಯೋಜನೆ ಮತ್ತೆ ಮರುಪರಿಶೀಲನೆ ಮಾಡ್ತೀವಿ ಅಂತ ಡಿ.ಕೆ. ಸಾಹೇಬ್ರು ಹೇಳ್ತಿದ್ದಾರೆ. ಆದರೆ ಸಾಮಾನ್ಯ ಜನರಲ್ಲಿ ಮೂಡುವಂಥ ಪ್ರಶ್ನೆ ಅಂತಂದ್ರೆ, ಈಗ ಅರ್ಜಿಯನ್ನ ಯಾವಾಗ ಹಾಕಬೇಕು, ಅರ್ಜಿಯನ್ನ ಹೇಗೆ ಹಾಕಬೇಕು, ಈಗೇನಾದ್ರು ಡಿಫ್ರೆನ್ಸ್ ಆಗಿ ಅರ್ಜಿಯನ್ನು ಏನಾದ್ರು ಕೊಡ್ತಾರಾ, ಮೊದಲಿದ್ದ ಥರನೇ ಇರುತ್ತಾ ಅಥವಾ ಏನಾದ್ರು ಬೇರೆ ಥರ ಅದಕ್ಕೆ ಇರುತ್ತಾ ಅನ್ನೋ ಪ್ರಶ್ನೆಗಳಿರುತ್ತೆ. ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇದ್ರೆ ಕೊಡಿ. ಈಗಾಗಲೇ 5 ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂತ ರಾಜ್ಯ ಸರ್ಕಾರ ಆ 5 ಗ್ಯಾರಂಟಿಗಳನ್ನ ಒಂದಿಷ್ಟು ಪರಿಷ್ಕರಣೆಗೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂತ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಈ 2 ಯೋಜನೆಗಳ ಎಲ್ಲೋ ಒಂದು ಕಡೆ ಲೋಪದೋಷ ಉಂಟಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅದರ ಬಗ್ಗೆ ಗಮನ ಕೂಡ ಹರಿಸಿರ್ತಕ್ಕಂಥದ್ದು. ಅಧಿಕಾರಿಗಳಿಂದಲೂ ಕೂಡ ಮಾಹಿತಿ ಪಡೆದುಕೊಂಡಿದ್ದಾರೆ. ಕೆಲವು ಕಡೆ ಅದು ಒಂದ್ ಕಡೆ ದುರುಪಯೋಗ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಕಂಡು ಬಂದಂತ ಸಂದರ್ಭದಲ್ಲಿ ಇದೀಗ ಆ 2 ಯೋಜನೆಗಳ ಒಂದು ಪರಿಷ್ಕರಣೆಗೂ ಕೂಡ ಮುಂದಾಗ್ತಾ ಇದೆ. ಕೆಲವರು ನಮ್ಮ ರಾಜ್ಯದವರು ಅಲ್ಲದೆ ಇದ್ದವ್ರಿಗೂ ಕೂಡ ಒಂದು ಯೋಜನೆಗಳು ಕೂಡ ಸಿಗ್ತಾ ಇದಾವೆ. ಅದರ ಜೊತೆಗೆ ಕೆಲವು ಕಡೆ ನಂಬರ್ಗಳನ್ನ ಬೇರೆ ಬೇರೆ ಕೊಟ್ಟು ಅದನ್ನು ಕೂಡ ಒಂದ್ ಕಡೆ ಅದನ್ನ ದುರುಪಯೋಗ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಸೂಕ್ತ ತೀರ್ಮಾನ ತೆಗೆದುಕೊಂಡಿದೆ. ಅದಕ್ಕೆ ಈಗ ಗೃಹಲಕ್ಷ್ಮಿ ಮತ್ತೆ ಗೃಹಜ್ಯೋತಿ 2 ಯೋಜನೆಗಳಿಗೂ ಕೂಡ ಒಂದು ಅರ್ಜಿಯನ್ನ ಹೊಸದಾಗಿ ನಾವು ಸರ್ಕಾರದಿಂದ ಹೊರಡಿಸ್ತೇವೆ. ಆ ಒಂದು ಅರ್ಜಿ ಕೊಟ್ಟಂತ ಸಂದರ್ಭದಲ್ಲಿ ಅರ್ಜಿಗಳನ್ನ ಸಂಪೂರ್ಣವಾಗಿರ್ತಕ್ಕಂಥ ಏನೆಲ್ಲ ಮಾಹಿತಿಗಳನ್ನ ಕೇಳಿರ್ತೇವೆ ಆ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಅರ್ಜಿಯನ್ನ ತುಂಬಬೇಕು. ಆ ಅರ್ಜಿಯಲ್ಲಿ ಎಲ್ಲಾ ಸಂಪೂರ್ಣ ಅವರ ಮನೆ ವಿಳಾಸ ಆಗಿರ್ಬೋದು, ಮನೆ ನಂಬರ್ ಆಗಿರ್ಬೋದು, ಮತ್ತೆ ಫೋನ್ ನಂಬರ್ ಆಗಿರ್ಬೋದು, ಅವ್ರು ಎಷ್ಟು ಜನ ವಾಸಿಸ್ತಾರೆ ಅನ್ನುವಂಥದ್ದಾಗಿರ್ಬೋದು, ಎಲ್ಲ ವಿವರ ಒಳಗೊಂಡಿರ್ತಕ್ಕಂಥ ಒಂದು ಅರ್ಜಿ ಕೂಡ ಇರುತ್ತೆ. ಆ ಅರ್ಜಿಯನ್ನ ಸಂಪೂರ್ಣವಾಗಿ ಭರ್ತಿ ಮಾಡಿ ಅದನ್ನ ಅರ್ಜಿ ಸಲ್ಲಿಸಬೇಕು. ಆ ಸಲ್ಲಿಸಿದ ಬಳಿಕ ಅದನ್ನ ಪರಿಶೀಲನೆ ನಡೆಸಿ ಅದಾದ ಬಳಿಕ ಯಾರಿಗೆ ಅದು ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರಿಗೆ ನಾವು ಮತ್ತೆ ಗೃಹಲಕ್ಷ್ಮಿ ಮತ್ತೆ ಗೃಹಜ್ಯೋತಿ 2 ಯೋಜನೆಗಳಿಗೂ ಕೂಡ ಅವ್ರಿಗೆ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಆ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ಆದ್ರೆ ಇಂಚರ ಅರ್ಜಿಗಳನ್ನ ಯಾವಾಗ ಒಂದು ಹೊಡಿಸ್ತಾರೆ, ಯಾವಾಗ ಅರ್ಜಿಗಳನ್ನ ಬಿಡ್ತಾರೆ, ಯಾವಾಗ ಒಂದು ಗ್ರಾಹಕರಿಗೆ ಒಂದು ತಲುಪಿಸ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ರಾಜ್ಯ ಸರ್ಕಾರ ಸ್ಪಷ್ಟತೆ ಕೊಟ್ಟಿಲ್ಲ. ಆದ್ರೆ ಶೀಘ್ರದಲ್ಲೇ ಆ ಬಗ್ಗೆ ಅಧಿಸೂಚನೆ ಹೊರಡಿಸಿ
ಅಧಿಕಾರಿಗಳಿಂದ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈಗ ಯಾರು ಗೃಹಲಕ್ಷ್ಮಿ ಪಡೆದುಕೊಳ್ತಾ ಇದ್ದಾರೆ ಅವ್ರೆಲ್ಲರಿಗೂ ಕೂಡ ಪ್ರತಿ ಮನೆಗೂ ಕೂಡ ಅವರಿಗೆ ಅರ್ಜಿ ತಲುಪಿಸುವಂತ ಪ್ರಯತ್ನ ಮಾಡ್ತೇವೆ. ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅರ್ಜಿ ಕರೆದಿರ್ತಕ್ಕಂಥದ್ದು ಮಾಹಿತಿ ಒಳಗೊಂಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಒನ್ ಗಳಲ್ಲಿ ಆಗಿರ್ಬೋದು, ಗ್ರಾಮ ಒನ್ಗಳಲ್ಲಿ ಆಗಿರ್ಬೋದು, ಇವುಗಳು ಅವು ಅಲ್ಲಿ ಸರ್ಕಾರದ ಒಂದು ಸಂಸ್ಥೆಗಳಿಂದ ಅರ್ಜಿಗಳನ್ನ ಸಿಗುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಒಂದು ವ್ಯವಸ್ಥೆನ ಕಲ್ಪಿಸಬಹುದು. ಹಾಗಾಗಿ ಅರ್ಜಿಗಳನ್ನ ಎಲ್ಲಿ ಕೊಡ್ತೀವಿ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ತಿಳಿಸಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಈ ಪರಿಷ್ಕರಣೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಇನ್ನೇನು ಶೀಘ್ರದಲ್ಲೇ ಆ ಅರ್ಜಿಗಳನ್ನ ತಮಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೇವೆ. ಆ ಅರ್ಜಿಗಳನ್ನ ನೀವು ಭರ್ತಿ ಮಾಡಿ ಕೊಟ್ಟಾಗ ನಿಮಗೆ ಆ ಒಂದು 2 ಯೋಜನೆ ಕೂಡ ಒಂದು ಮತ್ತೆ ನಿಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಇಂಚರ ಬಸವರಾಜ್, ಇನ್ನ ಈ ಅರ್ಹರು ಕೆಲವರು ಈ ಹಿಂದೆ ಈ ರೀತಿ ಗೃಹಲಕ್ಷ್ಮಿ ಯೋಜನೆಗಳನ್ನ ಬಿಟ್ಟಾಗ ಕೆಲವರು ಹಾಕಿದಾಗ ಅದು ಅರ್ಜಿ ಎರರ್ ಬಂದಿರುತ್ತೆ, ಸೊ ಹಾಗಾಗಿ ಅವ್ರಿಗೆ ಅದು ಸಿಗ್ತಾ ಇರಲ್ಲ. ಆದ್ರೆ ಈಗ ಅರ್ಜಿಯನ್ನ ಸಲ್ಲಿಸಿದಾಗ ಅಂಥವ್ರಿಗೆ ಯೂಸ್ ಆಗುತ್ತಾ ಇದು ಅಂತ? ಖಂಡಿತ ಇಂಚರ. ಈಗ ಪ್ರತಿಯೊಬ್ಬರಿಗೂ ಕೂಡ ಯಾರು ನಮ್ಮ ಈ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತೆ ಏನು ರೇಷನ್ ಕಾರ್ಡ್ ಆಗಿರ್ಬೋದು, ಮತ್ತೆ ವೋಟರ್ ಐಡಿ ಆಗಿರ್ಬೋದು, ಅವುಗಳನ್ನ ಒಳಗೊಂಡಿರ್ತಕ್ಕಂಥ ಸಂಪೂರ್ಣ ದಾಖಲೆಯನ್ನು ಒಳಗೊಂಡು ಈಗ ಅರ್ಜಿಗಳನ್ನ ಏನು ರಾಜ್ಯ ಸರ್ಕಾರ ಕೊಡುತ್ತೆ ಆ ಅರ್ಜಿಗಳನ್ನ ತುಂಬಿ ವಿವರವನ್ನ ಕೊಟ್ರೆ ಅದನ್ನ ಪರಿಶೀಲನೆ ನಡೆಸಿ ಯಾರು ಇನ್ನೂ ಕೂಡ ಆ ಒಂದು ಯೋಜನೆಯನ್ನ ಪಡೆದುಕೊಳ್ತಾ ಇಲ್ವೋ ಅವ್ರಿಗೂ ಸಹಿತ ಆ ಯೋಜನೆಗಳ ಸಿಗುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅದನ್ನ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೊಂದು ಮಹತ್ವವಾಗಿರ್ತಕ್ಕಂಥದ್ದು, ಈಗಾಗಲೇ ಏನು ಯಾರು ವೋಟರ್ ಐಡಿ ಇದೆ ಅಂದ್ರೆ ಯಾರು ಮತದಾರರು ನಮ್ಮ ರಾಜ್ಯದವ್ರು ಇರ್ತಾರೆ ಅವ್ರಿಗೆ ಮಾತ್ರ ಈ ಯೋಜನೆಗಳು ಸಿಗುತ್ತವೆ. ಒಂದು ವೇಳೆ ಅವ್ರು ಏನಾದ್ರೂ ನಮ್ಮ ಇಲ್ಲಿ ಮತದಾನ ಹಕ್ಕು ಇಲ್ಲ ಅಂತಂದ್ರೆ ಅವ್ರಿಗೆ ಈ ಯೋಜನೆ ಸಿಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ SIR ಏನ್ ಬರ್ತಾ ಇದೆ, ಆ SIR ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅದು ಪರಿಷ್ಕರಣೆ ಆಗುತ್ತೆ. ಅವ್ರು ನಮ್ಮ ರಾಜ್ಯದವ್ರು ಹೌದಾ ಅಲ್ವಾ, ಇಲ್ಲಿ ಅವ್ರ ಮತದಾನ ಹಕ್ಕಿದೆಯಾ ಇಲ್ವಾ, ಇದೆಲ್ಲವೂ ಕೂಡ ಪರಿಶೀಲನೆ ಆಗುತ್ತೆ. ಆ ಪರಿಶೀಲನೆ ಆಗುವಂತ ಸಂದರ್ಭದಲ್ಲಿ ಮತದಾನ ಹಕ್ಕು ಇದ್ರೆ ಮಾತ್ರ ಅವ್ರಿಗೆ ಈ ಯೋಜನೆ ಸಿಗುತ್ತೆ, ಮತದಾನ ಹಕ್ಕು ಇಲ್ಲ ಅಂತಂದ್ರೆ ಅವ್ರಿಗೆ ಈ ಯೋಜನೆ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ SIR ಏನು ಅರ್ಜಿಗಳು ಏನ್ ಸಲ್ಲಿಸ್ತಾರೆ, BLOಗಳು ತಂದು ಒಂದು 3 ಬಾರಿ ಅರ್ಜಿಗಳನ್ನ ಕೊಡ್ತಾರೆ, ಅವುಗಳನ್ನ ಸಂಪೂರ್ಣವಾಗಿರ್ತಕ್ಕಂಥ ತುಂಬಿ ಅದನ್ನ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಮತದಾನ ಹಕ್ಕು ಪಡೆದುಕೊಂಡು ಅದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಈ ಯೋಜನೆಗಳು ಸಿಗುತ್ತವೆ ಅನ್ನುವಂಥದ್ದು ಸರ್ಕಾರದ ಒಂದು ಮಾತಾಗಿರ್ತಕ್ಕಂಥದ್ದು. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.